ನಾವು ರೈತಾಪಿ ಮಾಡಿ ಅದನ್ನು ಏನು ಗಳಿಸಿದ್ವಿ ನಮಗೆ ಗೊತ್ತಿದ್ದು 4 ಎಕರೆ ಭೂಮಿನೂ ಮಾರ್ಕೊಂಡು ಬಿಟ್ಟಿವಿ ಅನ್ನೋದನ್ನು ಇಲ್ಲಿ ಮರಲಿಕ್ಕೆ ಆಗೋದ್ರೆ ಹೇಳಿ ನೀವಿಂದ ಹೇಳಬೇಕಾಗ್ತದೆ ಇದನ್ನು. ಕಾರಣ ಅಂದ್ರೆ ರೈತ ಲಾಭದಲ್ಲಿಲ್ಲ, ಆ ಲಾಭ ಆಗೋದು ಕೇವಲ ಅವನ ಕೈ ಮಾರ್ಕೆಟ್ ಸಿಕ್ಕಾಗ ಮಾತ್ರ. ಮತ್ತೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಇದನ್ನು. ಇದು ವಾಸ್ತವ ಸತ್ಯ. ಇದನ್ನು ಮಾಡಿಕೊಡ್ತಾ ಇಲ್ಲ ಇಲ್ಲಿ ವ್ಯಾಪಾರಿ ವರ್ಗ ಆಗಿರ್ಬೋದು, ಮತ್ತೇನೋ ಆಗಿರ್ಬೋದು, ದಲಾಲಿ ಸಂಸ್ಕೃತಿ ಆಗಿರ್ಬೋದು, ಇವು ಯಾವ ಮಾಡಿಕೊಡ್ತಾ ಇಲ್ಲ. ಅವ್ರು ತಮ್ಮ ಕೈಯಲ್ಲಿ ಅದನ್ನು ತಗೊಳ್ಳಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ರೈತ ವನವನ್ನು ಟರಲ್ಲ, ಬೆಳೆದು ಮಾಡೋದು ಯಾರಿಗೂ ಹಾಕಿಬಿಡೋದು, 6 ತಿಂಗಳು ವರ್ಷ ಇಟ್ಕೊಳ್ಳೋದು, ಕಬ್ಬು 1 ವರ್ಷ ಇಟ್ಕೊಳ್ಳೋದು, ಈ ಫ್ಯಾಕ್ಟ್ರಿಗಳಿಗೆ ಮಾಡೋದು. ಶುಗರ್ ಫ್ಯಾಕ್ಟ್ರಿ ಉದ್ದಾರ ಆದರು, ಕೋಟ್ಯಾಧೀಶರಾದ್ರು ಸ್ಥಾಪನೆ ಮಾಡಿದವರು, ಅಬ್ಜಾಧೀಶರಾದ್ರು ಮತ್ತೆ ಲಾಸ್ ತೋರಿಸ್ತಾರೆ. ಯಾವ ಬೇಕಾದಾಗ ಕೇಳ್ರಿ. ಎಥನಾಲ್ ತಯಾರು ಮಾಡ್ತಾರೆ, ಸಕ್ಕರೆ ತಯಾರು ಮಾಡ್ತಾರೆ, ಮಳ್ಳಿ ತಯಾರು ಮಾಡ್ತಾರೆ, ಏನು ಮಾಡ್ತಾರೆ, ಮತ್ತು ನಮ್ಮ ಲಾಸ್ ಆಗಿದೆ ಅಂತ ಹೇಳ್ತಾರೆ. ಇವತ್ತು ಸಕ್ಕರೆ ರೇಟ್ 75 ರೂಪಾಯಿ, 80 ರೂಪಾಯಿ ಕಿಲೋ. ಯಾರಿಗೆ ಲಾಭ? ಯಾರಿಗೆ? ರೈತರಿಂದ ಲಾಭ ಇಲ್ಲಿದು. 10 ಪೈಸೆ ಲಾಭ ಇಲ್ಲ ರೈತಗೆ 1 ಟನ್ನಿಗೆ 3,300 ಮೇಲೆ 1 ಪೈಸಾ ಕೊಡೋದಿಲ್ಲ ಇವರು. ಇನ್ನೂ ಕಡಿಮೆ ಮಾಡ್ತಾರೆ, ಹೆಚ್ಚು ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಇದು ಯಾರಿಗೆ ಲಾಭ? 40-45 ರೂಪಾಯಿ ಕಿಲೋಕ್ಕಿದ್ದಂಥ ಸಕ್ಕರೆ ಇವತ್ತು 75-80 ಬಂದು ಹತ್ತಿದ. ಇದಕ್ಕೆ ಲಾಭ ಯಾರು? 40 ರೂಪಾಯಿ ರೈತಗೆ ಹೋಗ್ತದಿಲ್ಲ ರೀ, ಸಾಧ್ಯವೇ ಇಲ್ಲ. ನಾವ ಮತ್ತು ಯಾರಿಗಿದು? ನಡಕಿನವ್ರಿಗೆ ಅಂತಿದೆಲ್ಲ. ಇಲ್ಲಿ ಕಪಟವಾಗಿ ಮಾರ್ಕೆಟ್ ಇಲ್ಲದಂಗೆ ಮಾಡೋದು, ಮತ್ತೇನು ಮಾಡೋದು, ಬೇರೆದಕ್ಕೆ ಮಾಡೋದು ಎಲ್ಲ ಮಾಡ್ತಿರ್ತದೆ. ಇದ್ರಲ್ಲಿ ಗೊತ್ತದು. ಆ ದಿಶೆಯಲ್ಲೇ ಗೋಡೌನ್ಗಳನ್ನು ತಯಾರು ಮಾಡಿದ್ದಾರೆ. ಆ ದಿಶೆಯಲ್ಲೇ ಎಷ್ಟು 17 ಕೋಟಿಯಲ್ಲಿ 37 ಗೋಡೌನ್ಗಳನ್ನು ತಯಾರು ಮಾಡಿದ್ದಾರೆ. ಹಿಂಗೆ ಪ್ರತಿಯೊಂದು PKPSಕ ಪ್ರತಿಯೊಂದು ಗ್ರಾಮ ಪಂಚಾಯತಿಗೆ ದೊಡ್ಡ ಗೋಡೌನ್ ಮಾಡಿ ಸುತ್ತಮುತ್ತ ಬೆಳೆದಂಥ ಬೆಳೆಗಳು ತಂದಿಟ್ಟು ಮಾರ್ಕೆಟ್ ಅದನ್ನು ಮಾಡುವಂಥ ದಿಶೆಯಲ್ಲಿ ಮುಂದುವರಿಬೇಕಾಗಿದೆ ಸಹಕಾರ ಸಂಘಗಳು. ಅದು ಸಹಕಾರ ತತ್ವದಲ್ಲಿ ವಿಶ್ವಾಸ ಇಟ್ಟಂಥವ್ರು. ಇದನ್ನು ನಮ್ಮ ಲಕ್ಷ್ಮಣ್ ಸವದಿಯವರು ಮುಂದಾಳು ತೋರಿಸಿ ಮಾಡ್ಬೇಕಾಗ್ಯದ ರೀ. ಶುಗರ್ ಫ್ಯಾಕ್ಟ್ರಿ ಮಾಡಿದ್ದಾರೆ, ಲಾಭ ಮಾಡಿದ್ದಾರೆ, ಸಾಕಷ್ಟು ದುಡಿದ್ದಾರೆ, ಎಲ್ಲರೂ ಗೊತ್ತದ ಅವ್ರಿಗೆ. ಇದು ಗೊತ್ತದ, ಏನು ಅಂತಲ್ಲ. ಎಲ್ಲಿವರೆಗೆ ರೈತಗೆ ಮಾರ್ಕೆಟ್ ಸಿಗೋದಿಲ್ಲ ಅಲ್ಲಿವರೆಗೆ ರೈತ ಉದ್ದಾರ ಇಲ್ಲ. ಶುಗರ್ ಫ್ಯಾಕ್ಟ್ರಿ ನಮಗೆ ಸ್ವಲ್ಪ ಅನುಕೂಲ ಆಗ್ಬೋದು. 5 ಎಕರೆ ಭೂಮಿ ಇದ್ದವ್ರಿಗೆ ಸ್ವಲ್ಪ ಅನುಕೂಲ ಆಗ್ಬೋದು. 1 ಎಕರೆ 2 ಎಕರೆ ಅಷ್ಟೇ ಮುಗಿದು ಹೋಗಿಬಿಡ್ತು. 3,300 ಒಳಗೆ ಏನಾಗ್ತದೆ ರೀ? ಖರ್ಚು ಆಗ್ತದೆ, 4,500 ರೂಪಾಯಿ ಖರ್ಚು ಬರ್ತದೆ. ಈಗ 5,000 ರೂಪಾಯಿ ಕೇಳ್ತಾ ಇದ್ದಾರೆ ರೈತರು ಕೊಡೋರು. 3,300 ಕುರಿ ಬಿದ್ದು ಗೊತ್ತದು. ಗುರ್ರಾಪುರದಲ್ಲಿ ಯಾವ ರೀತಿ ಆಯಿತು ಪಾಪ. ನಮ್ಮ ಶಶಿಕಾಂತ್ ಗುರೂಜಿ ಅವರು, ಅವ್ರ ಜೊತೆಗಾರರು, ಅಲ್ಲಿ ರೈತರು ಎಷ್ಟು ಕೂಡಿದರು ಅಂದಾಗಿರೋ 3,300 ಕೊಡಬೇಕಾದ್ರೆ 150 ಗೌರ್ಮೆಂಟ 150 ಶುಗರ್ ಫ್ಯಾಕ್ಟ್ರಿ ಕೊಟ್ಟ. ಈಗ ಆ್ಯಕ್ಚುಲಿ ಇದು 3,200 1 ಟನ್ನಿಗೆ. ಅದಕ್ಕಾಗಿ ಈ ಎಲ್ಲ ದಿಶೆಯಲ್ಲಿ ಗೋಡೌನ್ಗಳನ್ನು ಇವು ಬೆಳೆನಿಟ್ಟು ಮಾರ್ಕೆಟ್ ಮಾಡೋದಕ್ಕೆ ಮಾಡಿದರೆ ನಿಶ್ಚಿತವಾಗಿಯೂ ರೈತ ಉದ್ಧಾರ ಆಗ್ತಾನೆ. ಆ ದಿಶೆಯಲ್ಲಿ ನಮ್ಮ ಪ್ರಕಾಶ್ ಹುಕ್ಕೇರಿ ಅವರು, ಅದೇ ಕಾಲಕ್ಕೆ ನಮ್ಮ ಲಕ್ಷ್ಮಣ್